ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಹಲೋ ಪುಟಾಣಿಗಳೇ, ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯ ಸ್ವಾಗತ. ಇಷ್ಟು ಸಲ ಕೇಳ್ತಾ ಇದ್ದ ಕಾರ್ಯಕ್ರಮಗಳಿಗಿಂತ ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ವಿಭಿನ್ನವಾಗಿದೆ. ಅದೇಗಪ್ಪ ವಿಭಿನ್ನ ಆಗಿದೆ ಅಂತ ಯೋಚಿಸ್ತಾ ಇದ್ದೀರಾ? ಹೌದು, ಪರೀಕ್ಷೆ ಹತ್ರ ಬರ್ತಾ ಇದೆ. ಹಾಗಿರುವಾಗ ಎಷ್ಟೋ ಮಕ್ಕಳು ಇನ್ನಾದರೂ ಓದೋದಿಕ್ಕೆ ಪ್ರಾರಂಭಿಸಬೇಕು ಅಂತ ಅಂದ್ಕೊಂಡಿರ್ತೀರ. ಆದರೆ ನಿಮ್ಮನ್ನು ಓದೋದಿಕ್ಕೆ ತೊಡಗಿಸ್ಕೊಳ್ಳಿಕ್ಕೆ ಸಮಯವೇ ಬಂದಿರಲ್ಲ. ಇನ್ನು ಎಷ್ಟೋ ವಿದ್ಯಾರ್ಥಿಗಳಿಗೆ ಓದಿರೋದನ್ನ ನೆನಪಲ್ಲೇ ಇಟ್ಕೊಳ್ಳೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳೋ ಚಿಂತೆ ಕೂಡ ಕಾಡ್ತಾ ಇರುತ್ತೆ ಅಲ್ವಾ? ಅಷ್ಟೇ ಏಕೆ, ಇನ್ನೂ ಎಷ್ಟೋ ಪುಟಾಣಿಗಳಿಗೆ ಈ ಅಪ್ಪ ಅಮ್ಮನ ಓದಿಲ್ವೇನೋ, ಓದೋಕ್ಕೆ ಇನ್ನೂ ಶುರು ಮಾಡಿಲ್ವೇನೆ ಅಂತ ಹೇಳುವ ಪ್ರಶ್ನೆಗಳ ಸುರಿಮಳೆ ಕೇಳಿ ಕೇಳಿ ಸಾಕಾಗಿ ಹೋಗಿರುತ್ತೆ. ಇವೆಲ್ಲಕ್ಕೆ ಉತ್ತರ ಕೊಡೋದಿಕ್ಕೆ ಅಂತಾನೆ ಬರೀ ಪುಟಾಣಿಗಳಿಗೆ ಮಾತ್ರ ಅಲ್ಲ, ಪಾಲಕರಿಗೆ ಪೋಷಕರಿಗೆ ಕೂಡ ತಮ್ಮ ನಡವಳಿಕೆಗಳನ್ನು ಯಾವೆಲ್ಲ ವಿಷಯಗಳಲ್ಲಿ ಬದಲಾಯಿಸಿಕೊಂಡು ತಮ್ಮ ಮಕ್ಕಳ ಓದಿನಲ್ಲಿ ಸಹಕರಿಸ್ಬೋದು ಎಂಬೆಲ್ಲ ವಿಷಯಗಳ ಬಗ್ಗೆ ಮಾಹಿತಿಗಳನ್ನ ನೀಡೋದಕ್ಕೆ ನಮ್ಮ ಜೊತೆಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ದಾರೆ RK ಬಾಲಚಂದ್ರ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಪುಟಾಣಿಗಳಿಗೆ ಪರೀಕ್ಷೆ ಸಮೀಪಿಸ್ತಾ ಇದೆ. ಹಾಗಿರುವಾಗ ಈ ಪರೀಕ್ಷೆಯನ್ನ ಭಯದಿಂದ ಎದುರಿಸ್ಬೇಕಾ, ಯುದ್ಧದ ರೀತಿಯಲ್ಲಿ ಸ್ವೀಕರಿಸ್ಬೇಕಾ ಅಥವಾ ಹಬ್ಬದಂತೆ ಸಂಭ್ರಮಿಸ್ಬೇಕಾ? ಏನ್ ಹೇಳ್ತೀರಾ ಸರ್ ಈ ವಿಷಯದ ಬಗ್ಗೆ? ಪರೀಕ್ಷೆ ಒಂದು ಹಬ್ಬ ಅಂತ ನಾವು ಚಿಣ್ಣರಿಗೆ ಹೇಳ್ತಾನೆ ಅವ್ರು ಯಾವುದೇ ಕಾರಣಕ್ಕೆ ಭಯ ಪಡೋದು ಬೇಡ, ನಾವು ಜೊತೆಗಿದ್ದೇವೆ ಅನ್ನೋದನ್ನ ಮನದಟ್ಟು ಮಾಡುವಂತಹ ಒಂದು ಅಭೂತಪೂರ್ವವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದೆ. ಸರ್, ಪರೀಕ್ಷೆ ನಿಜವಾಗ್ಲೂ ಹಬ್ಬನಾ? ಹೇಳೋದು ಬಹಳ ಸುಲಭ, ಆದ್ರೆ ನಿಜವಾಗ್ಲೂ ಅದು ಹಬ್ಬನಾ ಅಂತ ಕೇಳ್ಕೊಂಡ್ರೆ ಅದೊಂದು ಯುದ್ಧ ಅಂತಾನೆ ಮಕ್ಕಳು ಹೇಳ್ತಾರೆ ಅಲ್ವಾ ಮೇಡಮ್? ಹೌದು ಸರ್. ಇದನ್ನ ನಾವು ಹಬ್ಬ ಅಂತ ಯಾವ ರೀತಿ ಅವ್ರಿಗೆ ತಿಳಿಸ್ಕೊಡ್ಬೋದು ಅಂತ ತಿಳಿಸ್ಕೊಡ್ತೀರಾ? ಖಂಡಿತ. SLC ಪರೀಕ್ಷೆಗೆ ಸರಿಸುಮಾರಾಗಿ 24 ದಿನಗಳಿದೆ, ಹೆಚ್ಚು ಕಡಿಮೆ. ಇದನ್ನ ಸುಮಾರು 3-4 ಸಂಚಿಕೆಯಲ್ಲಿ ಬಹಳ ವಿವರವಾಗಿ ಮಕ್ಕಳ ಜೊತೆ ಮಾತಾಡೋಣ. ಇನ್ನು PUC ತೆಗೆದುಕೊಂಡ್ರೆ ಅವರಿಗೆ ಕನಿಷ್ಠ 28 ದಿನ ಇದೆ ಅಂತ ಅನ್ಕೊಳ್ಳೋಣ. ಪರೀಕ್ಷೆ ಹತ್ರ ಬಂದಾಗ ನ್ಯಾಚುರಲಿ ಓದ್ದವರು ಮತ್ತು ಓದದೇ ಇದ್ದವರು ಇಬ್ರು ಡಿಪ್ರೆಸ್ಸಿಗೆ ಹೋಗ್ತಾರೆ. ಇದು ಬಹಳ ಮುಖ್ಯ ಗಮನಿಸಬೇಕಾಗಿದ್ದು ನಾವು ಪಾಲಕರು. ಹಾಗಾಗಿ ಈ ಟೈಮ್ ಟೇಬಲ್ ನ ಗಮನದಲ್ಲಿಟ್ಕೊಂಡು ಈಗ ಇದನ್ನ ಯಾರು ಕೇಳ್ತಾ ಇದ್ದಾರೆ ಆ ಎಲ್ಲ ಪುಟಾಣಿಗಳಿಗೆ ಹೇಳೋಣ, ಟೈಮ್ ಇನ್ನೂ ನಿಮ್ ಕೈಯಲ್ಲಿದೆ ಅಂತ. ಹೌದು, ಹೆದರ್ಕೊಳ್ಳೋದು ಅಗತ್ಯ ಇಲ್ಲ. ನಾವ್ ಏನ್ ಕ್ರಮಗಳನ್ನ ಹೇಳ್ತೀವಿ ಆ ಕ್ರಮದಲ್ಲಿ ನೀವು ಓದಿದ್ರೆ ಖಂಡಿತ ನೀವು ಫ್ಲೈಯಿಂಗ್ ಕಲರ್ಸ್ ಹೊರಗಡೆ ಬರಬಹುದು ಅಂತ. ಸರ್, ಯಾವ್ದಾರು ಉದಾಹರಣೆ ಸಹಿತ ವಿವರಿಸ್ತೀರಾ? ಈ ಓದ್ಲಿಕ್ಕೆ ಕೂತ್ಕೊಂಡಿರುವಂತಹ ಸಂದರ್ಭದಲ್ಲಿ ಮಾತಿಗೆ ಸಿಟ್ಟು ಬರ್ತಾ ಇತ್ತು ಮಗಳಿಗೆ, ಸಿಡುಕ್ತನ ತೋರಿಸ್ತಾ ಇದ್ಲು. ಬಹುಶಃ ಪರೀಕ್ಷಾ ಸಂದರ್ಭದಲ್ಲಿ ಪೇರೆಂಟ್ಸ್ ಗೆ ಎದುರಾಗೋ ಬಹಳ ದೊಡ್ಡ ಸಮಸ್ಯೆ ಅಂದ್ರೆ ಇದು. ಮಕ್ಳು ಯಾವತ್ತೂ ಈ ರೀತಿ ಮಾಡಿಲ್ಲ, ಅನ್ಯೂಸುವಲ್ ಆಗಿ ಈಗ ಯಾಕೆ ನಡ್ಕೋತಾರೆ, ಸಿಡುಕ್ತನ ಯಾಕೆ ಬಂತು ಅಂತ ಕೇಳ್ತಿರ್ತಾರೆ. ಅಂಥದ್ದೇ ಸನ್ನಿವೇಶ ಆ ತಂದೆಗಾಯ್ತು. ತಂದೆ ಮಗಳಿಗೆ ಕಿಚನ್ ಕರ್ಕೊಂಡು ಹೋಗ್ತಾನೆ. ಗ್ಯಾಸ್ ಸ್ಟೋವಿನ ಮೇಲೆ 3 ಪಾತ್ರೆಗಳನ್ನ ಇಟ್ಟು ಅದರಲ್ಲಿ ನೀರು ಸುರುತ್ತಾನೆ. ಒಂದ್ರಲ್ಲಿ ಕಾಫಿ ಬೀಜವನ್ನು ಹಾಕ್ತಾನೆ, ಇನ್ನೊಂದ್ರಲ್ಲಿ ಮೊಟ್ಟೆಯನ್ನು ಹಾಕ್ತಾನೆ, ಇನ್ನೊಂದ್ರಲ್ಲಿ ಆಲೂಗಡ್ಡೆಯನ್ನ ಹಾಕಿ ಕುದಿಸೋದಕ್ಕೆ ಇಡ್ತಾನೆ. ಮಗಳಿಗೆ ಆಶ್ಚರ್ಯ ಆಗತ್ತೆ, ಇದೇನಿದು, ಏನ್ ಮಾಡ್ತಾ ಇದ್ದಾನಪ್ಪ, ಇದೇನ್ ನನಗ್ ಗೊತ್ತಿಲ್ಲದೆ ಇದ್ದಿದ್ದ, ಅಮ್ಮ ಎಷ್ಟೋ ಸಲ ಮಾಡಿದಾಳೆ, ಇದನ್ನ ನಾನ್ ನೋಡಿದ್ದೇನೆ, ಇದನ್ನ ಯಾಕಪ್ಪ ನಾನ್ ತೋರಿಸ್ತಾನೆ ಅಂತ. ಒಂದ್ 5 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಪೇಷನ್ಸ್ ಕಳ್ಕೊಂಡ್ ಬಿಡ್ತಾಳು. ಇಮಿಡಿಯೇಟ್ ಆಗಿ ಕೂಗ್ಸಳ, ಅಪ್ಪ ಏನ್ ಮಾಡ್ತಾ ಇದೀಯ ನೀನು, ಇದನ್ನ ನನಗ್ ಗೊತ್ತಿಲ್ಲ ಅಂತ ಹೇಳಿದೀಯಾ ಅಂತ ಅಪ್ಪನಿಗೆ ರೇಗ್ಲಿಕ್ಕೆ ಶುರು ಮಾಡ್ತಾಳೆ. ಇನ್ನೊಂದ್ 2 ನಿಮಿಷ ಕಾಯಮ್ಮ, ಆಮೇಲೆ ಯೋಚನೆ ಮಾಡ್ಕೊಂಡು ನೀನು ಉತ್ತರ ಕೊಡಬಹುದು ಅಂತ ಮಗಳಿಗೆ ಹೇಳ್ತಾನೆ. 3 ಕುದ್ದಾದ ನಂತರ ಸ್ಟೋವ್ ಆಫ್ ಮಾಡ್ತಾನೆ. ಕಾಫಿ ಬೀಜ ಇದ್ದದ್ದ ಪಾತ್ರೆ ಇದೆ, ಅದನ್ನ ಒಂದ್ಸಲ ನೋಡು ಅಂತ ಮಗಳಿಗೆ ಹೇಳ್ತಾರೆ. ಅವಳು ಕಾಫಿ ಪಾತ್ರೆನ ನೋಡ್ತಾಳೆ, ಮುಖದಲ್ಲಿ ಒಂಥರ ನಗು ಬಂತು. ಯಾಕೆ ನಗ್ತಾ ಇದೀಯಾ ಅಂತ ಕೇಳ್ತಾನೆ.
ಇಲ್ಲ ಇದು ನನಗೆ ಗೊತ್ತಿಲ್ವಾ ಇದು. ಹ್ಮ್ ಹ್ಮ್ ಅವಾಗ ಬರೀ ನೋಡು ಅಂತ ಹೇಳ್ದೆ ನಿನಗೆ ಅಷ್ಟೇ, ಮೂಸ್ ನೋಡು ಅಂತ ಹೇಳಲಿಲ್ಲ ನಾನು. ಈಗ ಮೂಸ್ ನೋಡು ಅಂತ ಹೇಳ್ತಾನೆ. ಹ್ಮ್ ಹ್ಮ್ ಅವಾಗ ಅವಳಿಗೆ ಕಾಫಿ ಫ್ಲೇವರ್ ಬರ್ತದೆ, ಗೊತ್ತಾಗ್ತದೆ ಅವಳಿಗೆ. ಹ್ಮ್ ಎರಡನೇ ಪಾತ್ರೆ ಒಲೆಯಿಂದ ತೆಗೆದು ಕೆಳಗಡೆ ಇಟ್ಟು ಆ ಮೊಟ್ಟೆನ ಮುಟ್ ನೋಡು ಅಂತ ಹೇಳ್ತಾನೆ. ಹ್ಮ್ ಆ ಮೊಟ್ಟೆ ಮುಟ್ ನೋಡಿದಾಗ ಅದು ತುಂಬಾ ಹಾರ್ಡ್ ಆಗಿರ್ತದೆ. ಹ್ಮ್ ಇವಳು ಮುಟ್ತಾಳೆ ಮತ್ತೆ ಹಾಗೆ ಕೆಳಗಡೆ ಬಿಡ್ತಾಳೆ. ಹ್ಮ್ ಆ ಮೂರನೇ ಪಾತ್ರೆಯನ್ನ ತೆಗೆದು ಹ್ಮ್ ಆಲೂಗಡ್ಡೆ ಇರತ್ತಲ್ಲ ಅದನ್ನ ಮುಟ್ ನೋಡು ಅಂತ ಹೇಳ್ತಾನೆ. ಹ್ಮ್ ಮಗಳು ಅದು ಮುಟ್ಲಿಕ್ಕಂತ ಹೀಗೆ ಅಮುಕ್ದಾಗ ಅದು ಮೆತ್ತಗಾಗಿ ತುಂಬಾ ಸಾಫ್ಟ್ ಆಗಿರ್ತದೆ. ಹ್ಮ್ ಈ ಮೂರನ್ನು ತೆಗೆದು ಹೊರಗಡೆ ಇಟ್ಟ ನಂತರ ಹ್ಮ್ ಈಗ ನಿನ್ಗೇನ್ ಕಾಣ್ತದೆ ಅಂತ ಮತ್ತೆ ಕೇಳಿದಾಗ ಮಗಳಿಗೆ ತುಂಬಾ ಕೋಪ ಬರ್ತದೆ. ಹ್ಮ್ ಹ್ಮ್ ಈಗ ಎಲ್ಲ ನಾನು ಹೇಳಿದಾನೆ ಪುನಃ ಈಗ ಕೇಳ್ತಾ ಇದ್ದಾನಲ್ಲ ಅಂತ. ಹ್ಮ್ ಇದೇ ಪರೀಕ್ಷೆ ಅಂದ್ರೆ ಅಂತ ತಂದೆ ಹೇಳ್ತಾನೆ. ಹ ಹ ಇದೇನ್ ಪರೀಕ್ಷೆ ಇದು ಅಂತ ಮಗಳು ಕೇಳ್ತಾಳೆ. ಹ್ಮ್ ಆಗ ಅಪ್ಪ ಉತ್ತರ ಕೊಡ್ತಾರಲ್ಲ, ಈಗ ನಾವು ಪಾಲಕರು ಹ್ಮ್ ನಮ್ ಮಕ್ಳಿಗೆ ಇದನ್ನ ತಿಳಿಸ್ ಹೇಳ್ಬೇಕು ಅಂತ ನಾನು ಹೇಳೋದು. ಹ್ಮ್ ಹ್ಮ್ ಈ ಮೂರೂ ಕೂಡ ಹ್ಮ್. ಒಂದೇ ಸಂದರ್ಭವನ್ನ ಎದುರಿಸಿದ್ವು, ಹ್ಮ್ ಅಂದ್ರೆ ಬಿಸಿ ನೀರಿಂದು. ಹೌದು, ಮೂರು ಕೂಡ ಬಿಸಿ ನೀರಲ್ಲಿ ಅಷ್ಟೊತ್ತು ಕುದ್ದಿದಾವೆ ಅಂತ. ಸಂದರ್ಭ ಒಂದೇ. ಹ್ಮ್ ಆದ್ರೆ ಆ ಮೂರೂ ಕೂಡ ಹ್ಮ್ ಡಿಫ್ರೆಂಟ್ ಆಗಿ ರೆಸ್ಪಾಂಡ್ ಮಾಡಿದ್ವು ಅನ್ನೋದನ್ನ ಮರಿಬಾರ್ದು ನಾವು, ಹೌದು. ಅಲ್ವಾ? ಮೊದಲನೇದು ಕಾಫಿ ಬೀಜ ಪರಿಮಳನ ಕೊಡ್ತದೆ. ಹೌದು. ನಾನು ಆಲೂಗಡ್ಡೆನ ಬರ್ತೇನೆ, ಉಲ್ಟಾ ಮೋಡ್ ನಲ್ಲಿ ಬರ್ತೇನೆ. ಹ ಹ ಹ ಯಾಕಂದ್ರೆ ಆಲೂಗಡ್ಡೆ ನೀರಿಗೆ ಹಾಕೋ ಮೊದ್ಲು ಹ್ಮ್ ತುಂಬಾ ಹಾರ್ಡ್ ಇತ್ತು, ಹೌದು. ಗಟ್ಟಿಯಾಗಿತ್ತು ಅದು, ಹ್ಮ್ ಹ್ಮ್ ಅಲ್ವಾ? ಹ್ಮ್. ನೀರಿಗೆ ಹಾಕಿದ ನಂತರ ಹ್ಮ್ ಬಿಸಿ ನೀರಿನ ಸಂಪರ್ಕದಿಂದ ಹ್ಮ್ ಒಳಗಡೆಯಿಂದ ಮೆತ್ತಗಾಗ್ತಾ ಬಂತು. ಹೌದು. ಬಹಳ ಇಂಪಾರ್ಟೆಂಟ್ ಇದು. ಹ್ಮ್ ಆ ಬಿಸಿ ಅನ್ನೋದು ತಾಗಿದ ತಕ್ಷಣ ಹ್ಮ್ ಒಳಗಡೆಯಿಂದ ಮೆತ್ತಗಾಗ್ತಾ ಬಂತದು. ಹ್ಮ್ ಹ್ಮ್ ಎರಡನೇದು ಮೊಟ್ಟೆ, ಹ್ಮ್ ಅದು ಒಳಗಿನಿಂದ ಬಹಳ ಮೃದುವಾಗಿತ್ತು. ಹ್ಮ್ ಹ್ಮ್ ಬಿಸಿ ನೀರಿನ ಸಂಪರ್ಕದಿಂದ ಹ್ಮ್ ಎಂಟೈರ್ ಮೊಟ್ಟೆ ಗಟ್ಟಿ ಆಗ್ಬಿಡ್ತು. ಹ್ಮ್ ಹ್ಮ್ ಈಗ ಮೂರನೇದು ನೀವು ಅವಾಗ್ಲೇ ಹೇಳಿದ್ರಲ್ಲ, ಹ್ಮ್ ಕಾಫಿ ಮಾತ್ರ ಹ್ಮ್ ತೀರಾ ಡಿಫ್ರೆಂಟ್ ಆಗಿ ಇವರಿಬ್ಬರಿಗಿಂತ ಭಿನ್ನವಾಗಿ ನಡ್ಕೊಳ್ತು. ಹೌದು. ಹ್ಮ್ ಬಿಸಿ ನೀರಿನ ಸಂಪರ್ಕಕ್ಕೆ ಬಂದ ಮೇಲೆ ಹ್ಮ್ ಕಾಫಿ ಬೀಜ ತಾನು ಬದಲಾಗ್ಲಿಲ್ಲ, ಹ್ಮ್ ಆದ್ರೆ ಹ್ಮ್ ಆ ನೀರನ್ನೇ ಬದಲಾಯಿಸ್ಬಿಡ್ತು. ಹೌದು. ಇದು ನಾವು ಗಮನಿಸ್ಬೇಕಾಗಿದ್ದು. ಹ್ಮ್ ಹ್ಮ್ ಇದೇ ರೀತಿಯಲ್ಲಿ ನಮ್ ಜೀವನ ಕೂಡ ಹಾಗೇನೆ. ಹ್ಮ್ ಪರೀಕ್ಷೆ, ಭಯ, ಟೆನ್ಷನ್, ಹ್ಮ್ ನೀವ್ ಹೇಗ್ ಅನ್ಕೋತಿರೋ ಹಾಗೆ ಇದು ಹಬ್ಬ, ಹ್ಮ್ ಇವೆಲ್ಲ ನಿಮ್ಮ ಮೇಲಿದೆ. ಹಾ 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 ನೀವೇನ್ ಆಗ್ತೀರಿ ಅನ್ನೋದು ನಿಮಗ್ ಬಿಟ್ಟಿರೋದು. ಆಲೂಗಡ್ಡೆ ಆಗ್ತಿರೋ, ಮೊಟ್ಟೆ ಆಗ್ತಿರೋ, ಅಥವಾ ಕಾಫಿ ಬೀಜ ಆಗ್ತಿರೋ ಅಂತ. ಹ್ಮ್ 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 ಜೀವನದಲ್ಲಿ ಸಮಸ್ಯೆಗಳು ಎದುರಾದಾಗ ಹ್ಮ್ ಆಲೂಗಡ್ಡೆ ತರ ಪೂರ್ಣ ಶರಣಾಗಿ ಹೋಗುದು, ಹ್ಮ್ 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 ಅಥವಾ ಕರಗಿ ಬಿಡೋದು, ಹ್ಮ್ ಅಥವಾ ಹ್ಮ್ ಮೊಟ್ಟೆ ತರ ಒಳಗಡೆಯಿಂದ ಸ್ಟ್ರಾಂಗ್ ಆಗ್ಬಿಡೋದು. ಹ್ಮ್ ಹ್ಮ್ ಇಲ್ಲ ಕಾಫಿ ಬೀಜದ ತರಹ ಕೇವಲ ಸಮಸ್ಯೆ ಅಂತ ಹೆದರ್ದೆ ಹ್ಮ್ ಸಮಸ್ಯೆಯನ್ನ ಎದುರಿಸಿ ಜೀವನವನ್ನ ಬದಲಾಯಿಸ್ಕೊಳ್ಳೋದು. ಹ್ಮ್ ಅದು ಹೇಗೆ ನೀರನ್ನ ಬದಲಾಯಿಸ್ತೋ, ಹ್ಮ್ ಆ ಘಮ, ಪರಿಮಳ, ಇಡೀ ನೀರಿನ ಸ್ಥಿತಿಯನ್ನೇ ಬದಲಾಯಿಸ್ಬಿಡುತ್ತೋ ಹಾಗೆ ನಾವು ಆಗ್ಬೇಕು. ಹ್ಮ್ 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 ಪರೀಕ್ಷೆ ಅಂತಂದ್ರೆ ಅದು ಹ್ಮ್ ಹ್ಮ್ ಅದು ನಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಬಂದದ್ದಲ್ಲ. ಅದು ಹೌದು. ನಾವು ಬೇರೆ ಒಂದು ಸ್ಥಿತಿಯನ್ನ ತಲುಪೋದಕ್ಕೆ ಸಹಾಯ ಮಾಡೋದಕ್ಕೆ ಬಂದಿರುವಂತದ್ದು ಅಂತ ಅನ್ಕೊಂಡಾಗ ಹ್ಮ್ ಹ್ಮ್ ಪರೀಕ್ಷೆ ನಮ್ಗೆ ಒಂದು ಹಬ್ಬವಾಗಿ, ಒಂದು ಸಂಭ್ರಮವಾಗಿ, ಒಂದು ಸಡಗರವಾಗಿ ಕಾಣ್ತದೆ. ಹ್ಮ್ ಹ್ಮ್ ಇಲ್ಲದೆ ಇದ್ರೆ ಅದು ನಮ್ಗೆ ಯುದ್ಧ ಅಂತಾನೆ ಅನಿಸ್ತದೆ. ಹೌದು ಹೌದು ಸರ್. ಹಾಗಾಗಿ ನಮ್ಮ ಮಕ್ಕಳಿಗೆಲ್ಲ ನಾವ್ ಏನ್ ಹೇಳೋಣ, ಹ್ಮ್ ಹ್ಮ್ ಮೊದಲು ತಲೆಯಲ್ಲಿರುವಂತಹ ಭಯನ ಬಿಡಿ. ಬಿಡಿ. ಹ್ಮ್ ಪರೀಕ್ಷೆ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೆ ಬಂದದ್ದಲ್ಲ, ಹ್ಮ್ ಹ್ಮ್ ನೀವು ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾ ಇದ್ದೀರಿ. ಹ್ಮ್ ಇದನ್ನ ನೆನ್ಪಿಟ್ಕೊಳ್ಳಿ. ಇದು ಬಹಳ ಸುಲಭವಾಗಿ ನಾವು ಈ ಕಥೆಯನ್ನ ಹೇಳ್ಬಿಟ್ವಿ. ಹ್ಮ್ ಸರ್, ಈ ಕತೆ ಕೇವಲ ನಮ್ಮ ಪುಟಾಣಿಗಳಿಗಷ್ಟೇ ಅಲ್ಲ, ಪಾಲಕರು, ಪೋಷಕರು ಕೂಡ ಈ ಕತೆನ ಕೇಳಿದ್ರೆ ಅವರು ತಮ್ಮ ಮಕ್ಕಳನ್ನ ಯಾವ ರೀತಿ ಭಯದಿಂದ ಹೊರಗೆ ತರಬಹುದು ಅಂತ ಕೂಡ ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ಬಹುದು. ಖಂಡಿತ ಖಂಡಿತ. ಅಂದ್ರೆ ನಾವು ಮಕ್ಕಳನ್ನ ಹೆದರ್ಸಬಾರ್ದು ಅನ್ನೋದು. ಹೌದು. ಆಮೇಲೆ ಅದು ಯಾವುದೇ ಸಂದರ್ಭ ಇರ್ಲಿ, ಆ ಸಿಚುವೇಶನ್ ಅನ್ನ ನಮ್ ಕೈಯಲ್ಲಿ ನಾವು ತಗೋಬೇಕು ಅಂತ. ನಾನು ಓದ್ಲಿಲ್ಲ ಅಂತಂದ್ರೆ ಒಂದು ಪ್ರಶ್ನೆ ಅಥವಾ ಒಂದ್ ಚಾಪ್ಟರ್ ಓದ್ದೇ ಇರ್ಬೋದು. ಪ್ರತಿ ಪುಸ್ತಕದಲ್ಲೂ 15ರಿಂದ 16 ಚಾಪ್ಟರ್ ಇದೆಯಲ್ಲಪ್ಪ. ಹೌದು. ಅದರಲ್ಲಿ ನೀನು ಒಂದ್ 8-9 ಓದಿರ್ತೀಯಲ್ಲ,
ಹಾಗಾಗಿ ಒಂದು ಪ್ರಶ್ನೆ ನಿನಗೆ ಬರ್ದೇ ಇದ್ದಿದ್ದು ಬಂದ ತಕ್ಷಣ ಸೋತ್ ಬಿಡೋದಲ್ಲ. ಬರ್ಬಹುದಾದ ಓದಿರಬಹುದಾದ ಹಲವಾರು ಚಾಪ್ಟರ್ಗಳ ಪ್ರಶ್ನೆ ಬಂದಿರಬಹುದು. ಹೌದು. ಅದನ್ನ ಗಮನಿಸ್ಕೋ ಅಂತ ನಾವು ಪುಟಾಣಿಗಳಿಗೆ ಹೇಳೋಣ. ಹಾಗಾಗಿ ಆಲೂಗಡ್ಡೆ ಆಗೋದ್ ಬೇಡ, ಮೊಟ್ಟೆ ಆಗೋದ್ ಬೇಡ, ಕಾಫಿ ಬೀಜದ ತರ ಪರಿಸರವನ್ನ ಬದಲಾಯಿಸುವ ಪ್ರಯತ್ನವನ್ನ ಈಗಿಂದಾನೇ ಓದ್ತಾ ಇದ್ರೆ ಖಂಡಿತ ಸಾಧ್ಯ ಆಗತ್ತೆ ಅಂತ ತಿಳಿಸ್ತಾ, ಅಂದ್ರೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳೋದ್ ಬೇಡ, ಈಗಿನಿಂದಲೇ ಓದ್ಲಿಕ್ಕೆ ಶುರು ಮಾಡ್ಬೇಕು ಅಂತ ಹೇಳ್ತಾ ಇದ್ದೀರಾ. ಅಂದ್ರೆ ಸಮಯ ಬೇಕಾದಷ್ಟಿದೆ ಅಂತ. ಹೌದು ಹೌದು ಸರ್. ಅಂದ್ರೆ ಈಗಲೂ ನಾವು ಎಚ್ಚರ ಆಗದೆ ಇದ್ರೆ ತುಂಬಾ ತಡವಾಗ್ಬಿಡತ್ತೆ ಅಂತ. ಹೌದು ಸರ್. ನಮ್ದ ಮೊದಲನೇ ಎಪಿಸೋಡ್ ನಲ್ಲೇ ನಾವ್ ಇದನ್ನ ಯಾಕೆ ಹೇಳ್ತಾ ಇದ್ದೇವೆ ಅಂತಂದ್ರೆ, ಸುಮ್ನೆ ನಾನು ಓದ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಕೂತ್ಕೊಳ್ಳೋ ಮಕ್ಕಳು ಇದಾರೆ. ಪಾಪ ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳ ಮೇಲೆ ಬಹಳ ನಂಬಿಕೆ, ನನ್ ಮಗ ಓದ್ತಾ ಇದ್ದಾನೆ ಅಂತ. ಇವನು ಏನು ಓದ್ತಾ ಇದ್ದಾನೆ ಅವ್ರಿಗೆ ಗೊತ್ತಿಲ್ಲ. ಹೌದು. ಪಾಲಕರು ಕೂಡ ಈಗ ಗಮನಿಸ್ಬೇಕು ಏನು ಓದ್ತಾ ಇದ್ದಾರೆ ಅಂತ. ಇದು ಸರಿಯಾದ ಸಂದರ್ಭ ಆಯ್ತು. ಸರ್, ಸಾಮಾನ್ಯವಾಗಿ ಈ ಪಾಲಕರಿಗೆ ಒಂದು ಸಂಶಯ ಕಾಡ್ಬೋದು, ಈ ರೀತಿಯ ಒಂದು ಬದಲಾವಣೆ ಸಾಧ್ಯನಾ ಅಂತ. ಅಂದ್ರೆ ಇಷ್ಟರವರೆಗೆ ಓದಿದ್ದ ನನ್ನ ಮಗ ಅಥವಾ ಮಗಳು ಈಗ ಓದ್ಲಿಕ್ಕೆ ಪ್ರಾರಂಭಿಸಬಹುದಾ ಅಂತ. ಇದಕ್ಕೆ ಯಾವ ರೀತಿ ಹೇಳ್ತೀರಾ ಸರ್ ಉತ್ತರನ? ಕರೆಕ್ಟ್, ನೀವು ಕೇಳಿದ ಪ್ರಶ್ನೆ. ಯಾಕಂದ್ರೆ ಸಹಜವಾಗಿ ಆ ಮಗುಗೆ ಅನುಮಾನ ಬರೋದಿಲ್ಲ, ಈ ಅನುಮಾನ ಬರೋದು ಪಾಲಕರಿಗೆ. ಇದು ಹೌದು. ಇಷ್ಟು ದಿವಸ ಮಾಡದಿದ್ದು ಇವತ್ತೇನ್ ಮಾಡ್ತಾನೆ ಅಂತ ಅವ್ರಿಗೆ ಮೊದಲು ಅನುಮಾನ ಬರ್ತದೆ. ಅಂದ್ರೆ ಇವ್ರ ಮಕ್ಕಳನ್ನ ಫಸ್ಟ್ ನಂಬೋದಿಲ್ಲ. ಇದು ಸಮಸ್ಯೆ ನಮ್ದು ಪ್ರೆಸೆಂಟ್. ಹೌದು. ಹಾಗಾಗಿ ನಿಮ್ಗೆ ಇನ್ನೊಂದು ಮಾತನ್ನ ನಾನು ಹೇಳ್ತೇನೆ. ನಿಮ್ಗೆ ನಾನು ಪ್ರಶ್ನೆ ಕೇಳ್ತಾ ಹೋಗ್ತೇನೆ, ನೀವು ಉತ್ತರ ಕೊಡ್ತಾ ಹೋಗಿ. ಅದ್ರ ಮೂಲಕ ಪಾಲಕರು ಇದರ ಅರಿವನ್ನ ಮಾಡ್ಕೊಳ್ಳಿ ಅಂತ ಬಯಸೋಣ ನಾವು. ಆಗ್ಲಿ ಸರ್. ಅಂದ್ರೆ ಇದಕ್ಕೆ ಶ್ರದ್ಧೆ ಬೇಕು ಅಂತ ನಾನು ಹೇಳೋದು. ಹೌದು. ಇದು ಒಂಥರ ಪಾರಮಾರ್ಥಿಕವಾದ ಚಿಂತನೆ ಅಂತಾನು ಬೇಕಾದ್ರೆ ಅನ್ಕೊಳ್ಳಿ ನೀವು. ಶ್ರದ್ಧೆ ಬೇಕು ನಮ್ಗೆ, ಏನೇ ಕೆಲಸ ಮಾಡಿ ನೀವು. ಹೌದು, ಶ್ರದ್ಧೆ ಬೇಕು. ಮೇಡಮ್, ಈಗ ನೀವು ದೇವಸ್ಥಾನಕ್ ಹೋಗಿದ್ರಿ, ಆಯ್ತಾ? ದೇವಸ್ಥಾನಕ್ಕೆ ಹೋಗೋ ಸಂದರ್ಭದಲ್ಲಿ ಸಿಕ್ಕದೆ ಅಂತ ಇಟ್ಕೊಳ್ಳಿ. ನಾನ್ ನಿಮ್ಗೆ ಏನ್ ಕೇಳ್ತಾನೆ, ಮೇಡಮ್ ನಿಮ್ ಕೈಯಲ್ಲಿ ಏನಿದೆ ಅಂತ ಕೇಳ್ತೀನಿ. ಉತ್ತರ ಏನ್ ಕೊಡ್ತೀರಿ ನೀವು? ಹೂ, ಹಣ್ಣು, ಕಾಯಿ, ಆತರ. ಹಣ್ಣು, ಕಾಯಿ, ಉದ್ಬತ್ತಿ, ಕರ್ಪೂರ ಅಲ್ವಾ, ಎಲ್ಲ ಇದೆ ಅಂತ ಹೇಳ್ತೀರಿ. ಕರೆಕ್ಟ್ ಅಲ್ವಾ? ಹೌದು. ನಾನೊಂದ್ 5 ನಿಮಿಷ ನಿಂತ್ಕೊಂಡಿದ್ದೆ, ಬೇರೆ ಬಸ್ಸಿಗೆ ಕಾಯ್ತಾ. ನೀವು ದೇವಸ್ಥಾನಕ್ ಹೋಗಿ ವಾಪಸ್ ಬಂದ್ರಿ, ಮತ್ತೆ ನಾನು ಅಲ್ಲೇ ನಿಂತಿದ್ದೆ. ಮತ್ತೆ ನಾನ್ ನಿಮ್ಗೆ ಕೇಳ್ದೆ, ಆಯ್ತಾ ಹೋಗ್ ಬಂದ್ರ, ಕೈಯಲ್ಲಿ ಏನಿದೆ ಅಂತ ಕೇಳ್ದೆ. ನೀವೇನು ಉತ್ತರ ಕೊಡ್ತೀರಿ ಇವಾಗ? ಪ್ರಸಾದ ಅಂತ ಹೇಳ್ತೀವಿ. ನೋಡಿ, ಇದೇ ನಾನು ಹೇಳೋದು. ಶ್ರದ್ಧೆ ಅಂದ್ರೆ ಇದೆ. ಒಳಗಡೆ ಹೋಗ್ಬೇಕಾದ್ರೆ ಹಣ್ಣು, ಹೂವು, ಕಾಯಿ, ಕುಂಕುಮ, ಕರ್ಪೂರ ಇತ್ತು. ಹೊರಗಡೆ ಬಂದಾಗ ನೀವು ಅದನ್ನ ಪ್ರಸಾದ ಅಂತ ಹೇಳ್ತಾ ಇದ್ದೀರಿ. ಹಾಗಿದ್ರೆ ದೇವಸ್ಥಾನದ ಒಳಗಡೆ ಮ್ಯಾಜಿಕ್ ಆಯ್ತಾ ಅದು? ಇಲ್ಲ ತಾನೆ? ಇಲ್ಲ. ನಮ್ಮ ನಂಬಿಕೆ, ಹೌದು, ನಮ್ಮ ಶ್ರದ್ಧೆ ಅಲ್ವಾ? ಇದು ನಾವು ಬದಲಾವಣೆ ಮಾಡ್ಬೇಕು. ಮಕ್ಕಳಲ್ಲೂ ಕೂಡ ನಾವು ಬದಲಾವಣೆ ಮಾಡುವಾಗ ಮೊದಲು ನಾವು ನಂಬಬೇಕು ಶ್ರದ್ಧೆಯಿಂದ. ಹೌದು. ಅವಾಗ ಈ ಸಮಸ್ಯೆ ಖಂಡಿತ ಬದಲಾಗ್ತದೆ. ಅವನ ಸಮಸ್ಯೆಯಿಂದ ಅವ್ನ್ ಹೊರಗಡೆ ಬರೋದಕ್ಕೆ ಅನುಕೂಲ ಆಗತ್ತೆ ಅಂತ ನಾನು ಅನ್ಕೋತೇನೆ. ಆಮೇಲೆ ಇದೆಲ್ಲ ಕೇಳಿದ ನಂತರ ಎಲ್ಲರೂ ಹೇಳೋದೇನಂತಂದ್ರೆ ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದ್ಬೇಕು. ಇದೊಂದೇ ನಮ್ಗೆ. ಈಗ ನೀವು ಯಾರ್ದಾದ್ರು ಮನೆಗೆ ಹೋಗಿ, ಏನ್ ಪುಟ ಏನ್ ಓದ್ತಾ ಇದ್ಯಾ, SSLC ಅಂತ ಅಂದ್ರೆ ನೀವು ಇಮಿಡಿಯೇಟ್ SSLCನಾ, ಚೆನ್ನಾಗಿ ಓದ್ಬೇಕು ಅಂತ ಶುರು ಮಾಡ್ತೇವೆ ನಾವು. ಕರೆಕ್ಟ್ ಅಲ್ವಾ? ಹೌದು. ಆಮೇಲೆ ನಾವು ಮತ್ತೊಂದು ಶಬ್ದವನ್ನು ಬಳಸ್ತೇವೆ, ಲಕ್ಷ ಕೊಟ್ಟೋದು. ಬೋರ್ಡ್ ಎಕ್ಸಾಮು ಲಕ್ಷ ಕೊಟ್ಟೋದು. ಮುಂದೆ ಲಕ್ಷ ದುಡಿತೀಯ ಅಂತ ಹೇಳ್ತೇವೆ ನಾವು ಅಲ್ವಾ? ಲಕ್ಷ ಕೊಟ್ಟೋದು, ಮುಂದೆ ಲಕ್ಷ ಕಾಸು ಸಂಪಾದನೆ ಮಾಡ್ತೀಯ ಅಂತ. ನಾನಂತೂ ತುಂಬಾ ಸಲ ಕೇಳಿದ್ದೇನೆ. ನನ್ ಜೊತೆ ತುಂಬಾ ಪೇರೆಂಟ್ಸ್ ಅವರ ಅನಿಸಿಕೆಗಳನ್ನ ಶೇರ್ ಮಾಡ್ಕೊಳ್ಳುವಾಗ, ಮಕ್ಕಳನ್ನ ಕೌನ್ಸಿಲಿಂಗ್ ಮಾಡುವಾಗೆಲ್ಲ ತುಂಬಾ ಸಲ ಕೇಳ್ತಾ ಇದ್ದಾನೆ, ಈ ಲಕ್ಷ ಕೊಟ್ಟು ಓದು, ಚೆನ್ನಾಗಿ ಓದು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹೊರತು ಹೇಗ್ ಓದ್ಬೇಕು ಅಂತ ಯಾರಾದ್ರೂ ಹೇಳ್ಕೊಟ್ಟಿದ್ದೇವ ನಾವು? ಹೌದು. ಮೂಲಭೂತವಾದ ಸಮಸ್ಯೆ, ನಮ್ ಮಕ್ಕಳಿಗೆ ಹೇಗ್ ಓದ್ಬೇಕು ಅಂತ ನಾವು ಹೇಳೇ ಕೊಡ್ತಾ ಇಲ್ಲ. ಈಗ ನಾನು ಅದೇ ಕೇಳ್ತಾ ಇದ್ದೀನಿ ಸರ್, ಹೇಗ್ ಓದ್ಬೇಕು ನಮ್ಮ ಮಕ್ಕಳು
ಅಂತ. ನಿಜ ನಿಜ ನಿಜ. ಅದನ್ನೇ ಬಹಳ ಪ್ರೀತಿಯಿಂದ ಈ ಸಂಚಿಕೆನ ನಾವು ಮಾಡ್ತಾ ಇದ್ದೇವೆ. ಮೊದ್ಲೆಲ್ಲ ಅಮ್ಮ ಮನೇಲಿ ಬಂದ್ರೆ ನೋಡಿ ಮಗುಗ್ ಏನಂತ ಕೇಳ್ತಾ ಇತ್ತು, ಪುಟ್ಟ ಹಸುವೆ ಆಗ್ತಿದ್ಯಾ, ತಿಂಡಿ ತಿಂತೀಯಾ ಅಂತೆಲ್ಲ ಕೇಳೋರು. ಹೌದು, ಈಗ ಏನಿಲ್ಲ, ಸೀದಾ ಓದಿದ್ಯಾ, ಎಷ್ಟು ಓದ್ದೆ, ಇನ್ನೂ ಆಟ ಆಡ್ತಾ ಇದ್ಯಾ, ಮೊಬೈಲ್ ಇಟ್ಕೊಂಡಿರ್ತೀಯ ಇಡೀ ದಿನ, ಹೀಗ್ ಬರುತ್ತೆ. ಕರೆಕ್ಟ್ ಕರೆಕ್ಟ್. ಇದನ್ನೇ ಓದ್ಕ 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 ಅಂತ ಕೇಳ ಮಕ್ಳಿಗೆ ತಲೆ ಚಿಟ್ಟು ಹಿಡ್ದು ಹೋಗ್ಬಿಟ್ಟದೆ. ಹೌದು, ಅವರು ಬಂಡೆತ್ ಹೋಗ್ಬಿಟ್ಟಿದಾರೆ. ಅದಕ್ಕೆ ಮಾನಸಿಕವಾಗಿ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಮಕ್ಳಿಗೆ ಅವ್ರಷ್ಟಕ್ಕೆ ಅವ್ರು ಹೇಳ್ಕೊಳ್ತಾ ಇದಾರೆ ಏನಂತಂದ್ರೆ, ಓದ್ಕೊಳ್ಳೋದಿಲ್ಲ, ಹೋಗ್ ಏನ್ ಮಾಡ್ತೀವಿ ಮಾಡ್ಕೊ ಅಂತ ಹೇಳೋ ಧೈರ್ಯ ಇಲ್ಲ. ಹೌದು, ಮನ್ಸಲ್ಲ ಅನ್ಕೋತಾರೆ ಅಷ್ಟೇ. ಒಳಗಡೆ ಅದನ್ನ ಹೇಳ್ಕೋತ ಆ ಹಂತಕ್ಕೆ ತಂದು ನಿಲ್ಸ್ಬಿಟ್ಟಿದೇವ್ ನಾವು. ಇವತ್ತು ಮಕ್ಕಳನ್ನ ಆ ಹಂತದಿಂದ ಹೊರಗಡೆ ತರ್ಬೇಕು ನಾವು. ಅವ್ರಿಗೆ ನಾವ್ ಹೇಳ್ಬೇಕಾಗಿದ್ದು, ನೀವು ಅವಾಗ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಇವಾಗ ನಾನು ಉತ್ತರ ಕೊಡ್ತಾ ಇದ್ದಾನೆ, ಯು ಆರ್ ಬ್ರಿಲಿಯಂಟ್ ಅಂತ ಹೇಳ್ಬೇಕು ಅವರಿಗೆ. ಅಂದ್ರೆ ಯಾವತ್ತೂ ಕೂಡ ನೀ ಮಾಡಿಲ್ಲ, ಮಾಡ್ತಾ ಇಲ್ಲ, ಓದಲ್ಲ ಹಾಗೆ ಹೇಳ್ಬಾರ್ದು. ಅದ್ರ ಬದಲು ಪಾಸಿಟಿವ್ ವೇ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ. ನೆಗೆಟಿವ್ ನೀವು ಹೇಳ್ತಾ ಹೋದ್ರೆ ಏನ್ ಬದಲಾವಣೆ ತರ್ಲಿಕ್ಕೆ ಸಾಧ್ಯ? ಹೌದು ಹೌದು ಅಲ್ವಾ? ಅದಕ್ಕೆ ನೀವು ಜಸ್ಟ್ ಚೇಂಜ್ ದ ವರ್ಲ್ಡ್. ಯು ಆರ್ ಬ್ರಿಲಿಯಂಟ್, ಹೌದು, ಯು ಆರ್ ಇಂಟೆಲಿಜೆಂಟ್, ಯು ಆರ್ ಕ್ಯಾಪೇಬಲ್. ಇದನ್ನ ಹೇಳ್ ನೋಡಿ. ನಿಧಾನವಾಗಿ ಮಗು ಹೇಳಲಿಕ್ಕೆ ಶುರು ಮಾಡತ್ತೆ, ಓದಕ್ ಕೂತ್ಕೊಂಡ್ರೆ ಮನ್ಸ್ ಬರಲ್ಲ ಅಂತ. ಅದು ಮನ್ಸ್ ಬಿಟ್ಟು ಮಾತಾಡ್ತಾ ಇರೋದು. ನಿದ್ದೆ ಬರ್ತದೆ ಅಂತ ಹೇಳ್ಬೋದು. ಗಣಿತ ಟಫ್, ಓದೋದ್ ಬೋರ್ ಆಗತ್ತೆ ಅಂತ ಹೇಳ್ಬೋದು. ಈ ಎಲ್ಲ ಸಮಸ್ಯೆಗಳಿಗೂ ನಾವು ಉತ್ತರ ಕಂಡುಹಿಡಿಬೇಕಲ್ವೇ? ಹೌದು. ಈ ಸಮಸ್ಯೆಗಳಿಗೆ ಉತ್ತರ ಕಂಡುಹಿಡಿಬೇಕಾದ್ರೆ ಮೊದಲು ಅವ್ರ ಬಾಯಿಂದ ಇದು ಬರ್ಬೇಕು. ಇದು ಬರ್ಬೇಕು ಅಂದ್ರೆ ಈಗ ನಾವೆಲ್ಲ ಏನು ಚರ್ಚೆ ಮಾಡಿದ್ವಿ ಆ ಅಂಶವನ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಮಕ್ಕಳಿಗೆ ಯು ಆರ್ ಬ್ರಿಲಿಯಂಟ್, ಯು ಆರ್ ಇಂಟೆಲಿಜೆಂಟ್, ಯು ಆರ್ ಕೆಪೇಬಲ್ ಅನ್ನೋದನ್ನ ಶುರು ಮಾಡ್ಕೊಂಡಾಗ ಮಕ್ಕಳು ನಿಧಾನವಾಗಿ ಓಪನ್ ಅಪ್ ಆಗ್ತಾರೆ. ಸರ್, ಈಗ ಮಕ್ಕಳು ಓದಕ್ ಕೂತ್ಕೊಳ್ತಾರೆ, ನಂಗೆ ನಿದ್ದೆ ಬರ್ತಾ ಇದೆ, ಓದಕ್ ಮನ್ಸಿಲ್ಲ, ನಂಗೆ ಗಣಿತ ಕಷ್ಟ, ಹಾಗೆ ಹೀಗೆ ಅಂತ ಹೇಳಿ ಏನೋ ನೀವ ಹೇಳಲಿಕ್ಕೆ ಶುರು ಮಾಡ್ತಾರೆ. ಆವಾಗ ಏನ್ ಮಾಡ್ಬೇಕಾಗುತ್ತೆ ನಾವು? ನೋಡಿ, ಇದು ಸಮಸ್ಯೆ ಇವತ್ತು ನಿನ್ನೆದಲ್ಲ. ಇದು ಈ ಶಿಕ್ಷಣದ ವ್ಯವಸ್ಥೆ ಇವತ್ತು ಹೆಂಗಾಗಿದೆ ಅಂತಂದ್ರೆ, ಉದ್ಯೋಗ ಅರಸುವ ವಿದ್ಯಾರ್ಥಿಗಳನ್ನ ಸೃಷ್ಟಿಸ್ತಾ ಇದ್ದೇವೆ ಹೊರತು ಅವರಲ್ಲಿ ತಾಂತ್ರಿಕ ಅಥವಾ ವೃತ್ತಿ ಕೌಶಲ್ಯ ನಾವು ತುಂಬ್ತಾ ಇಲ್ಲ. ಅಂದ್ರೆ ವಿದ್ಯಾರ್ಥಿಗಳು ಏಕ ಆಯಾಮದ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಗಳನ್ನಾಗಿ ಮಾತ್ರ ನಾವು ರೂಪಿಸ್ತಾ ಇದ್ದೇವೆ. ಹೌದು, ಅಂದ್ರೆ ನನ್ಗೆ ಮಾರ್ಕ್ ಜಾಸ್ತಿ ಬೇಕು ಅಂತ ಹೇಳೋದು ಒಂದೇ ಅವ್ರದ್ದು ಉದ್ದೇಶ. ಜಾಸ್ತಿ ಮಾರ್ಕ್ ತೆಗೆದ್ರೆ ನನ್ಗೆ ಒಳ್ಳೆ ಕೆಲಸ ಸಿಕ್ಕುತ್ತೆ, ಒಳ್ಳೆ ಸಂಬಳ ಸಿಕ್ಕುತ್ತೆ ಅಂತ ಹೇಳೋ ಉದ್ದೇಶದಿಂದಾಗಿ. ಅಂದ್ರೆ ಅವನಿಗೆ ಕಣ್ಣಿದೆ, ಕಣ್ಣಿತ್ತವನು ಆಕಾಶದವರೆಗೆ ಮಾತ್ರ ನೋಡ್ತಾನೆ ಅನ್ನೋದನ್ನ ನಾವು ಮರೆತು ಬಿಟ್ಟಿದ್ದೇವೆ. ಕಣ್ಣಿರೋನಿಗೆ ಕಲ್ಪನೆಯನ್ನ ಕೊಟ್ಟಾಗ ಮಾತ್ರ ಆಕಾಶದ ಆಚೆಗೂ ನೋಡ್ತಾನೆ ಅನ್ನುವಂತ ಸೆನ್ಸು ನಮಗ್ ಬರ್ಬೇಕಾಗಿತ್ತು. ಕಣ್ಣಿನ ಜೊತೆಗೆ ಕಲ್ಪನೆಯನ್ನ ತುಂಬಿದಾಗ ಮಾತ್ರ ಅವನು ಆಕಾಶದ ಆಚೆಗೂ ನೋಡುವಂತಹ ಸಾಮರ್ಥ್ಯವನ್ನ ಬೆಳೆಸ್ಕೋತಾನೆ. ಇದು ಮನೆಯಲ್ಲೂ ಕೂಡ ಆಗ್ಬೇಕಾದಂತ ಕೆಲಸ. ಹೌದು ಸರ್, ಈ ಕಲ್ಪನೆಯನ್ನ ತುಂಬೋದು ಹೇಗೆ? ಇದು ಒಂದ್ ದಿವಸದ ಪ್ರಯತ್ನ ಅಲ್ಲ. ಯಾಕಂದ್ರೆ ನಮ್ಮ ಮಕ್ಕಳಿಗೆ ಏನ್ ಗೊತ್ತಿದೆ? ಊರ್ ಹೊಡಿಯೋದು, ಉತ್ತರ ಬರೆಯೋದು. 99% ಅಂಕ ತೆಗ್ದಿರೋ ಮಕ್ಕಳಿಗೆ ಒಂದ್ ಕೆಲಸ ಕೊಡಿಸೋದು ಕೂಡ ನಂತರ ಆಗೋದಿಲ್ಲ. ಯಾಕಂದ್ರೆ 99% ಅಂಕ ಪಡೆದವರಲ್ಲಿ ಬದುಕಿಗೆ ಬೇಕಾಗುವ ಯಾವ ಅಂಶವನ್ನೂ ಕೂಡ ಕಲ್ತಿಲ್ಲ. ಇದು ಬಹಳ ಮುಖ್ಯ. ಈಗ ನಮ್ಮ ಮಕ್ಕಳು ಚಾಕ್ಲೇಟ್ ತಿಂದಿದ್ದಾರೆ, ಬಿಸ್ಕೆಟ್ ತಿಂದಿದ್ದಾರೆ, ಆ ರ್ಯಾಪರ್ನ ಎಲ್ಲೆಲ್ಲೋ ಎಸ್ದಿದ್ದಾರೆ. ಪೇರೆಂಟ್ಸ್ ಗೊಣಕೊಂಡು ಒಂದ್ ತಿಂದಿದ್ದನ್ನು ನೀಟಾಗಿ ಕಸದ ಬುಟ್ಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತ ಬೈದಿದ್ದೇವೆ ನಾವು. ಹೌದು ಸರ್. ಯಾವತ್ತಾದ್ರೂ ಆ ರ್ಯಾಪರ್ ಅನ್ನ ಓದಿದ್ದೀರಾ ಅಂತ ಕೇಳಿದ್ದೇವ ನಾವು ಮಕ್ಕಳಿಗೆ? ನ್ಯೂಸ್ ಪೇಪರ್ ಅಲ್ಲಿ ಬಿಡಿ, ನಮ್ಮ ಊರಿನಲ್ಲಿ ಒಂದ್ ಬ್ಯಾಂಕ್ ಇದೆ ಅಂತ ಇಟ್ಕೊಳ್ಳಿ, ಅದಕ್ಕೊಂದ್ ಬೋರ್ಡ್ ಇದೆ. ಮಕ್ಕಳು ಅದನ್ನು ಓದಿದಾರ? ಇಲ್ಲ, ಬರೀ ನೋಡಿದ್ದಾರೆ. ಇದು ಬಹಳ ಇಂಪಾರ್ಟೆಂಟ್. ಓದೋದ್ ಬೇರೆ, ನೋಡೋದ್ ಬೇರೆ. ಬ್ಯಾಂಕಿನ ಲೋಗೋ ನೋಡ್ಕೊಂಡು ಅವ್ರು ಕಲ್ಪನೆ ಮಾಡ್ಕೊಂಡಿದ್ದು ಆ ಬ್ಯಾಂಕು ಈ ಬ್ಯಾಂಕು ಅಂತ ಹೇಳ್ತಾರೆ. ಅದೇ ರೀತಿ ಪುಸ್ತಕಗಳನ್ನ ಕೂಡ ಹಿಡ್ಕೊಂಡಿರ್ತಾರೆ, ಓದಿರಲ್ಲ. ಹಾಗಿದ್ರೆ ಮಕ್ಕಳ ಮನಸ್ಸನ್ನ ಓದುವ ನಿಟ್ಟಿನಲ್ಲಿ ಯಾವ ರೀತಿ ತಕೊಂಡು ಹೋಗ್ಬೋದು ಸರ್? ನೋಡೋದ್ ಬೇರೆ, ಓದೋದ್ ಬೇರೆ ಅಂತ ಹೇಳಿದ್ರ,
ಹಾಗಾದ್ರೆ ಓದೋದು ಹೇಗೆ ಅಂತ ಅವರ ಮನಸ್ಸಲ್ಲಿ ಬದಲಾವಣೆಯನ್ನ ತರಬಹುದು? ಇದು $1 million ಪ್ರಶ್ನೆ. ಅಂದ್ರೆ ನಾವ್ ಇಲ್ಲಿವರೆಗೆ ನಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ, ಓದ್ತಾ ಇಲ್ಲ, ನೋಡ್ಕೊಂಡ್ ಬರ್ತಾ ಇದಾರೆ. ಅದು ಎರಡು ಸಿಂಕ್ರನೈಸ್ ಆಗ್ಬೇಕು. ಇವಾಗ ನೋಡಿದ್ದನ್ನ ತಲೆಯಲ್ಲಿ ಸ್ಟೋರ್ ಮಾಡ್ಬೇಕು. ಅದೊಂದು ದೊಡ್ಡ ಮೆಮರಿ ಬಾಕ್ಸ್ ಅದು ತಲೆ ಅನ್ನೋದು. ಹೌದು. ಆ ವಿಜುವಲೈಸ್ ಮಾಡಿರೋದನ್ನೇ ಹೇಳ್ತಾ ಇದಾರೆ. ಆ ವಿಜುವಲೈಸ್ ಮಾಡಿರೋದನ್ನ ಸ್ಟೋರ್ ಮಾಡ್ಕೊಂಡ್ರೆ ಇನ್ನೆಷ್ಟು ಮಟ್ಟಿಗೆ ಅವ್ರು ಇಂಟೆಲಿಜೆಂಟ್ ಆಗ್ಬಹುದು? ಇದು ಮೂಲಭೂತವಾದ ಪ್ರಶ್ನೆ. ಅಂದ್ರೆ ಈಗ ಅವ್ರಿಗೊಂದು ಇಷ್ಟವಾದ ಚಾಕ್ಲೇಟ್ ಕೊಟ್ವಿ ಅಂತಂದ್ರೆ ಆ ಚಾಕ್ಲೇಟ್ ಅನ್ನ ರ್ಯಾಪರ್ ನ ಇಮಿಡಿಯೇಟ್ ಆಗಿ ಓಪನ್ ಮಾಡ್ತಾರೆ, ಚಾಕ್ಲೇಟ್ ಅನ್ನ ಬಾಯಿಗೆ ಹಾಕೊಂಡ್ಬಿಡ್ತಾರೆ. ಅವ್ರು ಯಾವತ್ತೂ ಕೂಡ ಆ ಚಾಕ್ಲೇಟ್ ನ ರ್ಯಾಪರ್ ಅನ್ನು ಓದೋ ಪ್ರಯತ್ನ ಮಾಡೋದಿಲ್ಲ. ಸಂಗತಿಗಳಿದು. ಸರ್, ಅವರು ಚಾಕ್ಲೇಟ್ ರ್ಯಾಪರ್ ಓದೋದಿಲ್ಲ ಅಂತ ಹೇಳಿದ್ರಿ. ಚಾಕ್ಲೇಟ್ ಓಪನ್ ಮಾಡ್ದಂಗೆ ಆ ರ್ಯಾಪರ್ ಅಲ್ಲಿರೋ ಹೆಸರನ್ನ ಓದೋದ್ರಿಂದ ಏನು ಲಾಭ? ಸಹಜವಾಗಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ ಅಂತ ಅನ್ಕೋಣ. ಅವರು ಹಾಗಿದ್ರೆ ನಾಳೆಯಿಂದ ನಾನು ಸಿಕ್ಕ ರ್ಯಾಪರ್ ಎಲ್ಲ ಓದ್ಬಿಟ್ರೆ ಬುದ್ಧಿವಂತ ಆಗ್ತೀನೋ ಅಂತ ಅನ್ಕೋಬಹುದು. ಹಾಗಲ್ಲ ಅದು. ನಾನು ಹೇಳ್ತಾ ಇರೋದು ಇಂಟೆನ್ಷನ್ ಬೇರೆ. ನೀವು ಯಾವುದೇ ಕೆಲಸವನ್ನ ಮಾಡಿ 50% ಮಾಡ್ತಾ ಇದ್ದೀರಿ ಅಂತ. ಸೊ ಅಷ್ಟ್ರ ಮಟ್ಟಿಗೆ ನಾಲೆಜ್ ಶೇರ್ ಆಗ್ತಾ ಇಲ್ಲ ಅಂತ. ಅವು ಎರಡು ಸಿಂಕ್ರನೈಸ್ ಆದಾಗ ಒಂದು ಅದ್ಭುತವಾದ ಮೆಮೊರಿ ಸ್ಟೋರ್ ಆಗ್ತಾ ಬರ್ತದೆ. ಹಾಗಾಗಿ ಇವತ್ತು ಒಂದು ಸೂತ್ರವನ್ನ ಈ ಸಂಚಿಕೆಯಲ್ಲಿ ಹೇಳ್ಬೇಡ. ಅದೇ ನೋಡೋದು ಮತ್ತು ನೆನಪಲ್ಲಿ ಇಟ್ಕೊಳ್ಳೋದು, ಇದೆರಡನ್ನ ಹೇಗೆ ಸಿಂಕ್ರೊನೈಸ್ ಮಾಡಬಹುದು ಸರ್? ಸೊ ಮೊದಲನೇದು ಅವ್ರು ಮಾಡ್ಬೇಕಾಗಿದ್ದು ಹಾಲ್ಟ್ ಅನ್ನುವಂತಹ ಇಂಗ್ಲಿಷ್ ಪದದ ಮೀನಿಂಗ್ ಅನ್ನ ಅರ್ಥ ಮಾಡ್ಕೋಬೇಕು. HALT ಬಹಳ ಸರಳವಾದ ಮೀನಿಂಗ್ ನಿಲ್ಲು ಅಂತ. ಇದು ಸಕ್ಸಸ್ಸಿಗೆ ಬಹಳ ಅಗತ್ಯವಾದಂತ ಹಾಲ್ಟ್ ಇದು. ಅಂದ್ರೆ ಬೇರೆ ಏನೋ ಫುಲ್ ಫಾರ್ಮ್ ಕೊಟ್ಟಿದ್ದೀರಾ ನೀವು? ಹೌದು. ನೋಡಿ, ಇದೊಂದು ಟೆಕ್ನಿಕ್. ಯಾವುದೇ ಕೆಲಸ ಮಾಡ್ಲಿ, ನೀವು ಈ ಸರಣಿಯನ್ನ ಕೇಳಿದ ನಂತರ ನಾನು ಓದ್ಬೇಕು ಅಂತ ಅನ್ಸಿದ್ರೆ ಇಮಿಡಿಯೇಟ್ ಓದ್ಲಿಕ್ಕೆ ಕೂತ್ಕೋಬೇಡಿ. ಈ ಹಾರ್ಟ್ ಅನ್ನೋ ಪ್ರಿನ್ಸಿಪಲ್ ಅನ್ನ ಯೋಚನೆ ಮಾಡಿ, ಅದು ಹಾರ್ಟಿಗೆ ಹೋಗ್ಬೇಕು. ಹಾರ್ಟ್ ಅನ್ನೋದು ಅವಾಗ ಅದು ಅದ್ಭುತವಾದ ಕೆಲಸ ಮಾಡ್ತದೆ. ಅಂದ್ರೆ ನಿಮ್ಗೆ ಚೇಂಜ್ ಬೇಕನ್ನಿಸ್ದಾಗ ನಿಂತು ಯೋಚನೆ ಮಾಡಿ ಹೊಸದಾಗಿ ಶುರು ಮಾಡ್ಬೇಕು. ಅಂದ್ರೆ HALT ಗೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಮೀನಿಂಗ್ ಇದೆ. ಮೊದಲನೇದು ಹಂಗರ್. ಹಂಗರ್ ಅಂದ್ರೆ ಹಸಿವೆ. ನೀವು ಹಸ್ಕೊಂಡಿದ್ದು ಓದ್ಲಿಕ್ಕೆ ಕೂತ್ಕೋತೇನೆ ಅಂದ್ರೆ ಅರ್ಥ ಇಲ್ಲ. ಅದನ್ನ ಮಾಡ್ಬೇಡಿ. ಅದರಿಂದ ಫಸ್ಟ್ ಹೊಟ್ಟೆ ತುಂಬಾ ಊಟ ಮಾಡ್ಕೊಳ್ಳಿ. ಹಂಗರ್ ಆದ್ಮೇಲೆ ಆಂಗರ್. ಯಾರೋ ಪಾಲಕರು ಕೇಳ್ತಾ ಇರ್ತಾರೆ, ಕೇಳ್ದೆ ಈಗ ಆಕಾಶವಾಣಿಯಲ್ಲಿ ಶುರು ಮಾಡು ಅಂತ ಹೇಳ್ಬಿಡ್ತಾರೆ. ಇಮಿಡಿಯೇಟ್ ಸಿಟ್ಟು ಬರ್ತದೆ ಇವನಿಗೆ ಅಥವಾ ಇವಳಿಗೆ. ಆ ಸಂದರ್ಭದಲ್ಲಿ ಈ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ. ಮನಸ್ಸನ್ನ ಶಾಂತವಾಗಿ ಇಟ್ಕೊಳ್ಳಿ. ಸೊ ಮೊದಲನೇದು ಹಂಗರ್ ಆಯ್ತು, ಎರಡನೇದು ಆಂಗರ್. ಅಂದ್ರೆ ನಿಮ್ಗೆ ಯಾವಾಗ ಸಿಟ್ಟಿರುತ್ತೋ ಆ ಸಂದರ್ಭದಲ್ಲಿ ಓದಕ್ ಕೂತ್ಕೊಳ್ಬೇಡಿ ಅಂತ ಕೂಡ ಆಯ್ತು ಇದ್ರ ಅರ್ಥ. ಮನಸ್ಸು ಅದೊಂಥರ ಚಂಚಲ, ಅದು ಅದಕ್ಕೋಸ್ಕರ ಹೇಳ್ತಾ ಇರೋದು. ಮೂರನೇದು ಲೋನ್ಲಿನೆಸ್. ನೀವ್ ಏಕಾಂಗಿ ಅಂತ ಅನ್ಸಿದ್ರೆ ಅಪ್ಪ ನಿಮ್ ಜೊತೆ ಕೂತ್ಕೊಳ್ಳಿ. ಯಾಕೋ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ ಅಪ್ಪ ಅಂತ ಹೇಳಿ. ಯಾಕೋ ನಿನ್ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ ಅಮ್ಮ ಅಂತ ಹೇಳಿ. ಬಹಳ ವರ್ಷದ ನಂತರ ನೀವು ಈ ಶಬ್ದ ಪ್ರಯೋಗ ಮಾಡಿದಾಗ ಅವ್ರ ತಲೆ ನಿವೇರಿಸಿ ನಿಮ್ಮನ್ನ ಹತ್ರ ಕೂರಿಸ್ಕೊಂಡು ಹೇಳು ಮಗ, ಹೇಳು ಮಗಳೇ ಅಂತ ಹೇಳ್ತಾರೆ. ಬಹುಶಃ ಆ ಇಂಟೆನ್ಸಿವ್ ಲವ್ ಕ್ಯಾರ್ ಇದೆಯಲ್ಲ, ಅದು ಏಕಾಂಗತನದಿಂದ ಹೊರತರ್ತದೆ. ಅಂತರಂಗದ ಏನೋ ಫೀಲಿಂಗ್ಸ್ ನ ಹೇಳ್ಕೊಳಕ್ಕೋಸ್ಕರ ಅಪ್ಪ ಅಮ್ಮನ್ನ ಹತ್ರ ಪಡಿಸ್ಕೊಳ್ಳಿ ಅಂತ ಹೇಳೋ ಉದ್ದೇಶ. ಅಂದ್ರೆ ಈ ಓದುವ ಪ್ರಕ್ರಿಯೆ ಪ್ಯಾರೆಂಟ್ಸ್ ಇನ್ವಾಲ್ವ್ ಆಗ್ಬೇಕು ಮೇಡಮ್. ಇದರಲ್ಲಿ ನಾವು ಮಕ್ಕಳನ್ನ ಬಿಟ್ಬಿಡೋದಲ್ಲ, ಅದೊಂದು ಆಪ್ತತೆಯ ವಾತಾವರಣ ನಿರ್ಮಾಣ ಆಗ್ಬೇಕು. ಆ ನಿರ್ಮಾಣ ಆಗ್ಬೇಕಾದ್ರೆ ಮಕ್ಳು ಇನಿಷಿಯೇಟ್ ಮಾಡ್ಬೇಕು. ಮಕ್ಳು ಯಾಕೆ ಹೊರಗಡೆ ಹುಡ್ಕೊಂಡು ಹೋಗ್ತಾರೆ? ಅವರ ಆ ಏಜಿಗೆ ತಕ್ಕ ಹಾಗೆ ಫ್ರೆಂಡ್ಶಿಪ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಹೊರಗಡೆ ಹೋಗ್ತಾರೆ ಅವರು. ಹೌದು. ನಾವು ಪಾಲಕರು ಮಕ್ಕಳಾಗೋದಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ನಾವು ದೊಡ್ಡವರಾದ ಹಾಗೆ ಬಿಹೇವ್ ಮಾಡ್ತೇವೆ. ಎಷ್ಟೋ ಸಲ ಆ ಮಗು ಬಹಳ ಪ್ರಾಂಪ್ಟ್ ಆಗಿ, ನಾನು ಮಕ್ಳಿಗೂ ಹೇಳ್ತೇನೆ, ನಿಮ್ ತಂದೆ ನಿಮ್ ತಾಯಿ ಕೆಲ್ಸಕ್ಕೆ ಹೋಗಿ ಬರ್ತಾರಲ್ಲ, ಅವ್ರಿಗೆ ಒಂದು ಸಲ ಕೇಳಿ, ಅಪ್ಪ ಅಥವಾ ಅಮ್ಮ ನೀವ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಲ್ಲ, ನಿಮ್ಗೆ 100% ತೃಪ್ತಿ ಸಿಕ್ಕಿದೀಯಾ ಅಂತ ಕೇಳಿ ಕೆಲಸದಲ್ಲಿ. ಅಂದ್ರೆ ಎಲ್ಲರ ಎದುರಿಗಲ್ಲ, ಮಕ್ಕಳು ಇದನ್ನ ಸರಣಿ ಕೇಳ್ಕೊಂಡು ಯಾರ ನೆಂಟರು ಬಂದಾರ ಅವ್ರ ಎದುರಿಗೆ ಕೇಳೋದಲ್ಲ. ಇವೆಲ್ಲ ಏಕಾಂತವಾಗಿರುವಂತಹ ಮಾತುಕತೆಗಳು. ಇವತ್ತು ನಾವು ಬಹಳ ಸೂಕ್ಷ್ಮವಾದ ವಿಚಾರಗಳನ್ನ ಹಂಚ್ಕೋತಾ ಇದ್ದೇವೆ. ಇದು ಲೋಕಾಂತ ಆಗೋದಲ್ಲ, ಏಕಾಂತವಾಗಿ ಮಾತಾಡ್ಬೇಕಾಗ್ತದ್ದು.
ಆ ತಂದೆ ಅಥವಾ ತಾಯಿ ಏನ್ ಹೇಳ್ತಾರೆ ಅಂದ್ರೆ, ಇಲ್ಲ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ, ಆದ್ರೆ ನಿನ್ ಓದಿದೆಯಲ್ಲ ಅದಕ್ಕೋಸ್ಕರ ನಾನು ಇದನ್ನ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಮಕ್ಳು ಇದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ತಂದೆ ತಾಯಿಗಳು ಇದೆಲ್ಲ ಕಷ್ಟವನ್ನ ಯಾಕೆ ಪಡ್ತಾ ಇದಾರೆ ಅಂದ್ರೆ ತಮಗೋಸ್ಕರ ಅನ್ನೋದು ಅವ್ರಿಗೆ ಅರ್ಥ ಆಯ್ತು ಅಂತಂದ್ರೆ ಲೋನ್ಲಿನೆಸ್ ಹೊರಟೋಗತ್ತೆ. ಕೊನೆದು JLT ಅಲ್ಲಿ ಕೊನೆದು ಟೈರ್ಡ್. ಅಂದ್ರೆ ನಿಮ್ಗೆ ದಣಿವಾಗಿದ್ದಿದ್ರೆ ನೀವು ಓದ್ಬೇಡಿ, ಆ ಕ್ಷಣಕ್ಕೆ ಬಿಟ್ಬಿಡಿ ಅದನ್ನ. ದಣಿವನ್ನ ನಿವಾರಿಸ್ಕೊಳ್ಳಿ, ಆಮೇಲೆ ಓದೋದಕ್ಕೆ ಕೂತ್ಕೊಳ್ಳಿ. ಅಂದ್ರೆ ಈ 4ರಲ್ಲೂ ಕೂಡ HILT ಅಲ್ಲಿ ಹಂಗರ್ ಇರ್ಲಿ, ಯಂಗರ್ ಇರ್ಲಿ, ಲೋನ್ಲಿನೆಸ್ ಇರ್ಲಿ, ಟೈರ್ಡ್ನೆಸ್, ಈ 4ರಲ್ಲಿ ಯಾವ್ದಾದ್ರು ಒಂದು ನಿಮ್ಗೆ ಆ ಕ್ಷಣಕ್ಕೆ ಅನ್ಸಿದೆ ಅಂತಂದ್ರೆ ಓದೋದನ್ನ ನಿಲ್ಸ್ಬಿಡಿ. ಯಾಕಂದ್ರೆ ವಿಜ್ಞಾನ ಏನ್ ಹೇಳ್ತದೆ, ಸೈಂಟಿಫಿಕ್ ಆಗಿ ಸ್ಟಡಿ ಏನ್ ಹೇಳ್ತದೆ ಅಂತಂದ್ರೆ ಫೀಲಿಂಗ್ಸ್ ಜೊತೆ ಯಾವ ಕೆಲಸನೂ ಮಾಡಕ್ಕಾಗಲ್ಲ ಅಂತ. ಹಸುವೆ ಆಗಿದ್ರೆ ಏನಾದ್ರೂ ತಿನ್ನಿ, ನಿಮ್ಗೆ ಏನ್ ಇಷ್ಟ ಇದೆ ಅದನ್ನ ತಿನ್ನಿ. ಪರೀಕ್ಷೆ ಹತ್ರ ಇದೆ, ನೆನ್ಪಿಟ್ಕೊಂಡು ತಿನ್ನಿ ಅಷ್ಟೇ. ಅಂದ್ರೆ ಇವತ್ತು ನಾವು ಮಾತಾಡಿದ ವಿಷಯದಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಗ್ರಹಿಸಬೇಕಾದ ವಿಷಯ ಅಂತ ಹೇಳಿದರೆ, ನೀವು ಒಂದು 20 ಪೇಜು ಯಾವುದೇ ಇಂಟ್ರೆಸ್ಟ್ ಇಲ್ಲದೆ ನೋಡೋದಕ್ಕಿಂತ ಅದರಲ್ಲಿ ಇರುವ 4 ಸಾರವನ್ನು ತಲೆಯಲ್ಲೇ ಇಟ್ಕೊಂಡು ಓದಿದರೆ, ಅರ್ಥ ಮಾಡಿಕೊಂಡ್ರೆ ಅದು ಜಾಸ್ತಿ ಫಲಿತಾಂಶವನ್ನು ಕೊಡುತ್ತೆ ಅಂತ ಆಯಿತು. ಅದ್ರ ಜೊತೆಗೆ ಹಸಿವಿನಿಂದಾಗಲಿ, ದಣಿವಿನಿಂದಾಗಲಿ ಅಥವಾ ಸಿಟ್ಟಿನಿಂದಾಗಲಿ ಏಕಾಂಗಿತನದಿಂದ ಹೊರಗೆ ಬಂದು ಈ ಪ್ರಯತ್ನವನ್ನು ಮಾಡಿದರೆ ಸಫಲತೆಯತ್ತ ಹೆಜ್ಜೆ ಹಾಕ್ಬೋದು ಅಂತ ಆಯಿತು. ಎಂಟೈರ್ ಈ ಸರಣಿಯ ಕ್ಯಾಪ್ಸೂಲ್ ಏನಂತಂದ್ರೆ, ಮಕ್ಕಳು ನೋಡ್ತಾ ಇದ್ದಾರೆ, ಓದ್ತಾ ಇಲ್ಲ. ನಾವು ಈ ಸರಣಿಯಿಂದ ತಿಳ್ಕೊಳ್ಬೇಕಾದ ಒಂದೇ ಒಂದು ಅಂಶ, ಹಾರ್ಟ್ ಅನ್ನೋ ಪ್ರಿನ್ಸಿಪಲ್ ಅನ್ನ ಅಪ್ಲೈ ಮಾಡ್ಕೊಂಡು ಹೋಗ್ಬೇಕು ಅಂತ. ಬಹುಶಃ ಇದನ್ನ ಅತ್ಯಂತ ಸರಳವಾಗಿ ಕಥೆಯ ಮೂಲಕ ಪಾಲಕರನ್ನೂ ಒಳಗೊಂಡು ಈ ಸಂಗತಿಯನ್ನ ಬಿಚ್ಚಿಟ್ಟಿದ್ದೇವೆ. ಮುಂಬರುವ ಸರಣಿಯಲ್ಲಿ ಇಂತ ಹಲವಾರು ಶಾರ್ಟ್ಕಟ್ ಟ್ರಿಕ್ ಅನ್ನ ನಾವು ಹಂಚ್ಕೊಳ್ಳುವವರಿದ್ದೇವೆ. ಬಹಳ ಮುಖ್ಯವಾಗಿ ರೀಡಿಂಗ್ ಅನ್ನೋದು ಇಷ್ಟಕ್ಕೆ ಮುಗಿಲಿಲ್ಲ. ಇದು ಇವತ್ತು ಮಗು ಈ ಸರಣಿ ಕೇಳಿದ ನಂತರ, ಬಹುಶಃ ಫಾಸ್ಟ್ ರೀಡಿಂಗ್ ಬಗ್ಗೆ ನಾನು ಮಾತಾಡಿದಾಗ, ಒಂದು ನಿಮಿಷಕ್ಕೆ 50ರಿಂದ 60 ಶಬ್ದ ಓದುವವನು ಆ ಸರಣಿಯ ನಂತರ 250 ಶಬ್ದದವರೆಗೆ ಬರ್ತಾನೆ. ಅಂದ್ರೆ ಇದು ನಿಧಾನವಾಗಿ ಆಗ್ಬೇಕಾಗಿದ್ದು. ಮೊದಲು ಈ ಹಾರ್ಟ್ ಅನ್ನೋದನ್ನ ಅವ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಪರೀಕ್ಷೆಯ ಸಮಯ ಮುಂದಿನ ಸಂಚಿಕೆಗೆ ಅವರು ಕಾಯ್ಲಿ ಅಂತ ಹೇಳ್ತಾ, ಈ ವಿದ್ಯಾರ್ಥಿಗಳ ಪತ್ರ ನಿರೀಕ್ಷೆಯಲ್ಲಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ತಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್, ಆಕಾಶವಾಣಿಯ ಪರವಾಗಿ ಹಾಗೂ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.